ಹಳ್ಳಿಯ ಸೊಗಡಿನ ಚೆಲುವೆ ಆ ಚೆಲುವೆಗೆ ಗುಣವೇ ಒಡವೆ ಗುರುಮೂರ್ತಿಯ ಜೊತೆಗೆ ಮದುವೆ ಮನೆ ಮನದ ತುಂಬಾ ನಗುವೆ ಮಾಡಿದರಡುಗೆ ಇವಳು ನಳಪಾಕವೇ ಒಂದೊಂದಗಳು ಮುತ್ತಿನ ನಗು ಮೊಗದವಳು ಇವಳೆಲ್ಲರ ಮನೆಯ ಮಗಳು ಗುಬ್ಬಿಯ ಈ ಗೂಡಿಗೆ ಬಿದ್ದಿತೆ ಗ್ರಹಣದ ಕೆಂಗಣ್ಣು ಸುಬ್ಬಿಯ ಗಂಡನ ಬಲೆ ಬೀಸಿ ಸೆಳೆದಳೆ ಸರಸದಿ ಹೆಣ್ಣು ಮೋಹದ ಮೋಸದ ಊಸರವಳ್ಳಿಯ ಬಣ್ಣವು ಬಯಲಾಗಲಿ ಮೋಡಿಯ ಮಾಡೋ ಮಾಯಾ ಜಿಂಕೆಗೆ ಸುಬ್ಬಿಯ ಹೆಣ್ಣು ಹುಲಿ ಮಾಯಾಂಗನೆಯ ಕೊಬ್ಬನು ಕರಗಿಸು ಸುಬ್ಬಿಯ ಕಥೆ ಕೇಳಿ ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಅಂದ್ರೆ ಆ ಸುಬ್ಬಿನ್ ಕಟ್ ಹಾಕೋಕೆ ನಿನ್ ತಲೆಯಲ್ಲಿ ಏನೋ ಪ್ಲಾನ್ ಓಡ್ತಿದೆ ಅಂತ ಆಯ್ತು. ಎಸ್, ಬೆಂಕಿ ಹಚ್ಚೋಕೆ ಬೆಂಕಿ ಕಡ್ಡಿನ ಯೂಸ್ ಮಾಡ್ಬೇಕಲ್ಲ, ಮೊದಲು ಬೆಂಕಿ ಕಡ್ಡಿ ನಮ್ಮ ಹತ್ರ ಇರಬೇಕು. ಅಂದ್ರೆ ಈ ಬೆಂಕಿ ಕಡ್ಡಿ ಯಾರು ಹಾಕ್ತಾರೆ ಅಂತ ನೀನ್ ಹೇಳ್ತಾ ಇದ್ಯಾ? ಅದು ಶನಯ, ಯಾಕೆ ಏನಾಯ್ತು? ನನಗೆ ಗೊತ್ತಿಲ್ವಾ ನಿಮ್ ಬುದ್ಧಿ? ಬಾಕ್ಲಿಂದ ಇರ್ತೀರಾ ಅಂತ ನನಗೆ ಗೊತ್ತಿತ್ತು. ನನಗೆ ಗೊತ್ತಿಲ್ವಾ ನಿನ್ ಬುದ್ಧಿ? ನಮ್ ಸುಬ್ಬಿ ವಿರುದ್ಧ ಏನೋ ಪಿತೂರಿ ಮಾಡ್ತಿದ್ಯಾ ಅಂತ ನನಗೂ ಗೊತ್ತಿತ್ತು. ಹೌದು, ಪಿತೂರಿ ಮಾಡ್ತಿದ್ದೆ ಅಂತಾನೆ ಅನ್ಕೊಳ್ಳಿ. ಏನಿವಾಗ? ಹೌದು, ನಾನು ಬಾಗಲ್ತವ ನಿಂತು ಕೇಳಿಸ್ಕೊಂತ ಇದ್ದೆ. ಏನಿವಾಗ? ಬಾಗಲ್ತವ ಯಾಕೆ? ನಾನೋಗಿ ಇಲ್ಲಿ ಕೂತ್ಕತೀನಿ. ಅದೇನ್ ಮಾತಾಡ್ಕೊಂತೀರಾ ಮಾತಾಡ್ಕೊಳ್ಳಿ. ನೋಡಿ, ಸುಮ್ಮನೆ ನಮಗೆ ಡಿಸ್ಟರ್ಬ್ ಮಾಡಬೇಡಿ, ಇಲ್ಲಿಂದ ಹೋಗಿ. ಹೋಗ್ಬೇಕಾಗಿರೋದು ನಾನಲ್ಲ ಕಣವ, ನೀನು ಹೋಗ್ಲಿ ಅಂತಾನೆ ನಾನು ಬಂದಿರೋದು. ನೀನು ಹೋದ್ಮೇಲೆ ನಾನು ಹೋಗೋದು. ಈಗ ಹೋಗ್ತಿರೋ ಇಲ್ವೋ? ವಾಟ್ ಇಸ್ ದ ಶನಯ? ಈ ಮನೇಲಿ ಆರಾಮಾಗಿ ಕೂತ್ಕೊಂಡು ಮಾತಾಡೋ ಪ್ರೈವಸಿನೂ ಇಲ್ವಾ ನಿನ್ಗೆ? ಮಾತಾಡಿದ್ರೆ ಯಾರು ಮಧ್ಯ ಬರ್ತಾರವ? ಮಾತಾಯಿ ಮಸ್ಲಾತ್ ಮಾಡ್ತಿರೋದಕ್ಕೆ ಮಧ್ಯ ಬಂದಿರೋದು ನಾನು. ಸಹನಾ, ನಾವಿಲ್ಲಿ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ನಾವಿಲ್ಲಿದ್ ಮಾತಾಡಿದ್ರೆ ತಾನೆ ಇವ್ರು ನಮಗ್ ಡಿಸ್ಟರ್ಬ್ ಮಾಡೋದು. ನಡಿ ಹೋಗೋಣ. ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿಂದ ತೊಳಗೋಗಿ ಹೋಗೋದು ಹೋಯ್ತೀರಾ? ಪರ್ಮನೆಂಟಾಗಿ ಹೋಗಿ ಅತ್ತಗೆ. ಶನಯ, ನನಗಿದೆಲ್ಲ ಟಾಲರೇಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇನ್ ನೀನು ಉಫ್, ಇನ್ಮೇಲೆ ನನ್ಗೆ ಈ ಮನೆಗೆ ಬಾ ಅಂತ ಕರಿಬೇಡ. ನಡಿ ಹೋಗೋಣ. ಗರ್ಲ್ಸ್, ಎಕ್ಸ್ಕ್ಯೂಸ್ ಮೀ, ನೀವು ಎಲ್ಲಾರ ಹೋಗಿ ಏನಾರ ಮಾತಾಡ್ಕೊಳ್ಳಿ. ಆದರೆ ನಮ್ಮ ಸುದ್ದಿಗೇನಾರು ಬಂದರೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ರೈಟ್ ರೈಟ್, ನಡಿ ಸಹನಾ. ಗೈಡೆನ್ಸ್ ಮಾಡ್ತಾನಂತೆ, ಗೈಡೆನ್ಸ್. ಆ ಅರುಣಿಗೆ ನನಗಿಂತ ಕ್ರಿಯೇಟಿವಿಟಿ ಇದೆಯಾ? ನಾನು ಕೊಡೋ ಐಡಿಯಾಸ್, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅವ್ನು ಕೊಡೋಕ್ಕಾಗತ್ತಾ? ಸುಮ್ಮನೆ ಗೈಡೆನ್ಸ್ ಮಾಡೋ ನೆಪದಲ್ಲಿ ಅವಳು ಹಿಂದೆ ಬಿದ್ದಿದ್ದಾನೆ ಅಷ್ಟೇ. ಆ ಸುಬ್ಬಿಗಾದ್ರೂ ಬುದ್ಧಿ ಬೇಡವಾ? ಅವನಿಂದ ಇವಳು ಯಾಕೆ ಗೈಡೆನ್ಸ್ ತೊಗೊಳ್ಬೇಕು? ಹೇಳಿದಿದ್ರೆ ನಾನೇ ಗೈಡ್ ಮಾಡ್ತಿದ್ದೆ. ಆಗ ಅರುಣ್ ಅವಳ ಹತ್ರ ಸುಳಿಯೋ ಹಾಗೆ ಆಗ್ತಿರ್ಲಿಲ್ಲ. ಗುರು, ನೀನು ಆ ಸುಬ್ಬಿಗೆ ಗೈಡೆನ್ಸ್ ಮಾಡೋದಾ? ಒಂದು ಕಾಲದಲ್ಲಿ ಅವಳು ಸೋಲ್ಬೇಕು ಅಂತ ಪಣ ತೊಟ್ಟು ನಿಂತಿದೆ. ಆದರೆ ಈಗ ಅವಳು ಗೆದ್ದರೂ ಸಹಿಸ್ಕೋಬೋದು. ಆದರೆ ಆ ಅರುಣ್ ಮಾತ್ರ ಅವಳಿಗೆ ಹತ್ರ ಆಗಬಾರ್ದು. ನನಗಿಂತ ಅವನೇನೋ ಒಳ್ಳೆಯವನು, ಬುದ್ಧಿವಂತ ಅನ್ನೋ ಹಾಗೆ ಎಲ್ಲರೂ ಸ್ಕೋಪ್ ಕೊಡ್ತಿದ್ದಾರೆ. ಅದನ್ನು ಸಹಿಸ್ಕೊಡೋದು ಕಷ್ಟ. ಹೌದು, ಹಾಗಿದ್ರೆ ಸುಬ್ಬಿದ ಕೆಲಸದ ವಿಷಯದಲ್ಲಿ
ನಾನೇನಾದರೂ ಗೈಡೆನ್ಸ್ ಮಾಡಲಾ? ಆದರೆ ಶನಾಯಿಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ಛೇ, ಏನು ಮಾಡೋದು? ಒಂದು ತೋರಿಸ್ತಿಲ್ವಲ್ಲ. ಸುಬ್ಲಕ್ಷ್ಮಿ ಅವರೇ, ಹೊಸ ಬನ್ನಿ ಬನ್ನಿ ಕುತ್ಕೊಳ್ಳಿ. ಹೇಗೆ ನಡೀತಿದೆ ಕೆಲಸಗಳೆಲ್ಲ? ಅಯ್ಯೋ ಸಾ, ಈ ದೊಡ್ಡ ದೊಡ್ಡ ಆರ್ಡರ್ಗಳನ್ನ ಕೊಡ್ಬೇಕು, ಮತ್ತೆ ಈ ಮಾರ್ಕೆಟಿಂಗ್ ವಿಷಯ ಅಂತೆಲ್ಲ ಬಂದಾಗ ನಂಗೆ ಯಾಕೋ ತಲೆನೇ ಓಡಕ್ಕಿಲ್ಲ ಸಾ. ಅದೇ ಯಾವ ಮಸಾಲೆ ಪುಡಿಗೆ ಎಷ್ಟು ಖಾರ ಹಾಕ್ಬೇಕು, ಯಾವ ಅಡುಗೆಗೆ ಎಷ್ಟು ಉಪ್ಪು ಹಾಕ್ಬೇಕು ಅಂತ ಕೇಳಿ ಪಟ್ಟು ಅಂತ ಹೇಳ್ಬಿಡ್ತೀನಿ. ಆದ್ರೆ ಈ ಕೆಲಸ ಮಾತ್ರ ನನ್ನ ತಲೆಗೆ ಹೋಗಕ್ಕಿಲ್ಲ ಸಾ. ಅಲ್ಲ ಸುಬ್ಲಕ್ಷ್ಮಿ ಅವರೇ, ನಮ್ಮ ಆಫೀಸಲ್ಲಿ ನೀವು ಇದನ್ನೇ ಹ್ಯಾಂಡಲ್ ಮಾಡ್ತಿದ್ರಿ ಅಲ್ವಾ? ಹೌದು ಸಾ, ಆದ್ರೆ ಎಷ್ಟೋ ದಿನಗಳಾಗ್ಬಿಟ್ಟೈತಲ್ಲ, ಅದಕ್ಕೆ ಹೊಸಿ ಮರ್ತಂಗ ಆಗೈತೆ. ಅಷ್ಟೇ ತಾನೇ, ಏನು ಯೋಚನೆ ಮಾಡಬೇಡಿ, ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ. ಅಷ್ಟಕ್ಕೂ ಕಂಪ್ಯೂಟರ್ನ ಮುಂದೆ ಇಟ್ಕೊಂಡು ಇನ್ನೂ ಈ ಕಾಗದಗಳಲ್ಲಿ ಲೆಕ್ಕ ಬರೀತಿದ್ದೀರಲ್ಲ. ವೇಟ್ ಐ ವಿಲ್ ಗೈಡ್ ಯು. ಎಸ್ ಎಸ್ ಎಸ್, ಅದೇ ಥರನೇ ಸೇಮ್. ಇನ್ನೊಂದು ಮಾಡಿ ತಗೊಳ್ಳಿ. ನೆಕ್ಸ್ಟ್ ಸರಿ ಹೋಯ್ತಾ? ಎಸ್ ಎಸ್, ಕರೆಕ್ಟ್. ಈಗ ಇದನ್ನು ಅಪ್ಡೇಟ್ ಮಾಡಿ. ಓಕೆ, ಹಾಗೆ ನೆಕ್ಸ್ಟ್ ಪೇಜಲ್ಲಿ ಇರೋದನ್ನು ಅಷ್ಟೇ. ಹೇಳಿ ಸುಬ್ಲಕ್ಷ್ಮಿ ಅವರೇ, ಕೇಳ್ತಾನೆ ಇದೀನಿ. ಸಾ, ನಂತವ ಹಳೆಯ ಕಸ್ಟಮರ್ಸ್ಗಳ ಫೋನ್ ನಂಬರು ಡೀಟೇಲ್ಸ್ಗಳು ಎಲ್ಲ ಐತೆ, ಅವ್ರಿಗೊಂದ್ಸಲ ಫೋನ್ ಮಾಡಿ ನೋಡ್ಲಾ ಸಾ? ಗುಡ್ ಐಡಿಯಾ. ಫಾಲೋ ಅಪ್ ಮಾಡಿ, ಎಲ್ರಿಗೂ ಕಾಲ್ ಮಾಡಿ ವಿಷಯ ತಿಳಿಸಿ. ನಿಮ್ಮ ಪ್ರಾಡಕ್ಟ್ನ ನೀವೇ ಪ್ರಮೋಟ್ ಮಾಡಬೇಕು. ಈ ಪ್ರಾಮೋಟು ರಿಮೋಟು ಎಲ್ಲ ನನಗೆ ಗೊತ್ತಾಗಕ್ಕಿಲ್ಲ ಸಾ. ಸಿಂಪಲ್ ಸುಬ್ಲಕ್ಷ್ಮಿ ಅವರೇ, ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ಹೊಸ ರೀತಿಯಲ್ಲಿ ಅಡ್ವರ್ಟೈಸ್ ಮಾಡಬೇಕಾಗತ್ತೆ. ಹೊಸ ಡಿಸೈನ್ಸು, ಇವನ್ನೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅಂತ ಕರೀತಾರೆ. ಇದನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಯೋಚನೆ ಮಾಡಬೇಡಿ, ಇವುಗಳನ್ನ ನಾನೇ ಹೇಳ್ಕೊಡ್ತೀನಿ. ನೀವು ಹೇಳ್ಕೊಟ್ಟಿದ್ದನ್ನ ಬೇಗ ಕಲಿಯೋದ್ರಿಂದ ನಿಮ್ಗೇನು ಅಷ್ಟು ಕಷ್ಟ ಆಗಲ್ಲ. ಸಾ, ನೀವು ನನ್ನ ಸತ್ಯಾಗಿ ನನ್ನ ಜೊತೆಲೇ ಇರುವಾಗ ನಾನು ಶನಾಯ, ನಿನ್ನ ನೋಡಿದ್ರೆ ಪಾಪ ಅನ್ಸತ್ತೆ. ನಾನಾದ್ರೂ ಸಿದ್ಧಾಂತ ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ, ಸೊ ಅತ್ತೆ ಅಂತ ಹೇಗೋ ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಗುರು ನಿನ್ಗೆ ತಾಳಿನೂ ಕಟ್ಟಿಲ್ಲ, ಅತ್ತೆ ಕಾಟ ಅನುಭವಿಸ್ತಾ ಇದೆಯಾ. ಐ ಫೀಲ್ ವೆರಿ ಪಿಟಿ ಫಾರ್ ಯು ಮ್ಯಾಮ್. ಬಿಡಲ್ಲ ಸಹನಾ, ಇವ್ರನ್ನೆಲ್ಲ ನಾನು ಸುಮ್ಮನೆ ಬಿಡಲ್ಲ. ನಮ್ಮನ್ನ ಹೀಗೆ ಬೀದಿಲಿ ನಿಂತು ಮಾತಾಡೋ ಹಾಗೆ ಮಾಡಿದಾರಲ್ಲ, ಅವ್ರ ಲೈಫ್ನು ಬೀದಿಗೆ ತಳ್ಳಿಲ್ಲ ಅಂದರೆ ನನ್ನ ಹೆಸರು ಶನಾಯನೇ ಅಲ್ಲ. ಅದೋಕೆ, ಆದ್ರೆ ಆಗ್ಲೇ ಏನೋ ಹೇಳ್ತಾ ಇದ್ದಲ್ಲ, ಸುಬ್ಬಿ ಲೈಫ್ಗೆ ಬೆಂಕಿ ಹಚ್ಚಕ್ಕೆ ಬೆಂಕಿ ಕಡ್ಡಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಯಾರದು ಬೆಂಕಿ ಕಡ್ಡಿ? ಸಹನಾ, ಈಗ ಸುಬ್ಬಿ ಯಾರ ಮನೇಲಿ ಇದ್ದಾಳೆ ಅಂತ ಗೊತ್ತಿದೆಯಾ ನಿನಗೆ? ಗೊತ್ತಲ್ಲ, ಆ ಆನ ಮನೇಲಿ. ಅವಳು ನನ್ನ ಹತ್ರ ಜಗಳ ಮಾಡ್ಕೊಂತಾನೆ ಆ ಸುಬ್ಬಿಗೆ ಆಶ್ರಯ ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದು. ಎಸ್, ಎಕ್ಸಾಕ್ಟ್ಲಿ. ಅವಳಿಗೆ ಸುಬ್ಬಿ ಮೇಲೆ ದ್ವೇಷ ಬಂದ್ರೆ ಅಂದ್ರೆ ನೀನ್ ಹೇಳ್ತಾ ಇರೋ ಬೆಂಕಿ ಕಡ್ಡಿ? ಎಸ್, ಅವಳೆ. ನಾನೇ ಸುಬ್ಬಿ ಜೀವನಕ್ಕೆ ಬೆಂಕಿ ಹಚ್ಚೋಕೆ ನಾವು ಯೂಸ್ ಮಾಡೋ ಬೆಂಕಿ ಕಡ್ಡಿ. ಅಯ್ಯೋ ಮ್ಯಾಚ್ ಶನಾಯ. ಯಾಕೆ ಸಹನಾ? ಮತ್ತಿನ್ನೇನು, ಕುರಿ ಕಾಯೋನ್ಗೆ ಕುರಿ ಕದಿ ಅಂತ ಹೇಳ್ದಂಗಾಯ್ತು. ಅವನೇ
ಕಾಯ್ತಾ ಇರೋ ಕೂರಿನ ಅವನೇ ಕದಿತಾನಾ? ಬಟ್ ಕದಿಬೇಕು ಅನ್ಕೊಂಡ್ರೆ ಅವನಷ್ಟು ಈಸಿಯಾಗಿ ಇನ್ಯಾರು ಆ ಕೆಲಸನ ಮಾಡೋಕ್ಕಾಗಲ್ಲ. ನೀನ್ ಹೇಳ್ತಿರೋದು ಒಂಥರ ರೈಟ್ ಅನ್ನಿಸ್ತಿದೆ. ಎಸ್ ಸಹನ, ಅದೇ ಸರಿಯಾದ ದಾರಿ. ಕಾಯೋನ್ಗೆ ಕೊಲ್ಲೋ ಕೇಳಿದ್ರೆ ಆ ಕೆಲಸ ಸುಲಭ ಆಗತ್ತೆ. ಬೆನ್ ಹಿಂದೆ ಇರೋರಿಗಷ್ಟೇ ಬೆನ್ನಿಗೆ ಚೂರಿ ಹಾಕೋಕ್ ಸಾಧ್ಯ. ಈಗ ಸದ್ಯಕ್ಕೆ ಆ ಆನ ಸುಬ್ಬಿ ಬೆನ್ ಹಿಂದೆ ಇದ್ದಾಳೆ. ನಾವೇನಿದ್ರೂ ಅವಳ ಕೈಗೆ ಚೂರಿ ಕೊಡಬೇಕು ಅಷ್ಟೆ. ಆದ್ರೆ ಅದು ಹೇಗ್ ಸಾಧ್ಯ ಶನಾಯ? ಅವರಿಬ್ರು ಅಕ್ಕ ತಂಗಿರ್ ತರ ಇದ್ದಾರೆ. ಆ ಸುಬ್ಬಿಗೆ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದಾಳೆ ಅವಳು. ಪ್ರಾಣನ ಬಿಟ್ಕೊಡೋದು ಈಸಿ ಸಹನ, ಆದ್ರೆ ಪ್ರೀತಿನ ಬಿಟ್ಕೊಡೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಆ ಏಜಿನ ಹುಡುಗಿರ್ಗೆ ಪ್ರಾಣಕ್ಕಿಂತ ಪ್ರೀತಿನೇ ದೊಡ್ಡದಾಗಿರುತ್ತೆ. ಆಗ ಅಪ್ಪ ಅಮ್ಮನೇ ವಿಲನ್ ಆಗ್ತಾರೆ, ಇನ್ನು ಈ ಸುಬ್ಬಿ ವಿಲನ್ ಆಗದೆ ಇರ್ತಾಳ? ವೆರಿ ಇಂಟ್ರೆಸ್ಟಿಂಗ್. ಆ ಆನ ಅರುಣ್ ಪ್ರಸಾದ್ನ ಇಷ್ಟಪಡ್ತಿದ್ದಾಳೆ, ಅದು ನನಗೆ ಗೊತ್ತಾಗಿದೆ. ಈಗ ಆ ಅರುಣ್ ಸುಬ್ಬಿಗೆ ಪ್ರಪೋಸ್ ಮಾಡಿದ್ದಾನೆ. ಇಷ್ಟು ಸಾಕಲ್ವಾ ಅವಳನ್ನ ಸುಬ್ಬಿ ವಿರುದ್ಧ ಎತ್ಕಟ್ಟಕ್ಕೆ? ಯೋ ವೆರಿ ಜೀನಿಯಸ್ ಶನಾಯ. ಹೊರಗಡೆಯಿಂದ ಕಲ್ಲು ಹೊಡೆಯೋದ್ರ ಬದಲು ಒಳಗಡೆನೆ ಬಾಂಬ್ ಹಾಕೋ ಯೋಚನೆ ಮಾಡಿದ್ಯಾ? ಆದ್ರೆ ಇದನ್ನೆಲ್ಲ ಆನ ಕೇಳ್ತಾಳ? ಕೇಳೋ ಹಾಗೆ ನಾವು ಮಾತಾಡ್ಬೇಕು, ಅದೇ ನಮಗಿರೋ ಟಾಸ್ಕ್. ಎಸ್, ಯು ರೈಟ್. ಹಾಗಿದ್ರೆ ಟಾರ್ಗೆಟ್ ಆನ ಯಾವಾಗ? ಇವತ್ತೇ, ಈಗ್ಲೇ. ನಮ್ಮ ಮುಂದಿನ ಮಾತೇನಿದ್ರು ಆ ಆನ ಜೊತೆ. ಕೇಳಿಸ್ಕೊಳ್ಳಿ, ಈಗ ಒಂದು ಬಿಸ್ನೆಸ್ ಕಂಪ್ನಿನ ಶುರು ಮಾಡ್ತೀನಿ ಅನ್ನುವಾಗ ಬೇಸಿಕ್ಲಿ 3 Pಗಳು ಬರುತ್ತೆ. ಮೊದಲಿಗೆ ಬಂದ್ಬಿಟ್ಟು ಪ್ಲಾನಿಂಗ್ ಅಂತ ಕರಿತೀವಿ. ಓಕೆ, ಎರಡನೇದು ಪ್ರೊಡಕ್ಷನ್. ಏನು ನಾವು ಕೆಲಸ ಶುರು ಮಾಡ್ತೀವಿ ಅದನ್ನು ಪ್ರೊಡಕ್ಷನ್ ಅಂತ ಕರಿತೀವಿ, ರೈಟ್? ಇನ್ನು ಮೂರನೇದು ಇದನ್ನೆಲ್ಲ ನಾವು ಮಾರಬೇಕಲ್ಲ, ಇಟ್ಸ್ ಕಾಲ್ಡ್ ಪ್ರಮೋಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ಪ್ಲಾನಿಂಗಲ್ಲಿ ನಾವು ಏನೇನು ಮಾಡ್ತಾ ಹೋಗ್ತೀವಿ ಅಂದರೆ ಏನು ಆ್ಯಕ್ಚುಲಿ ಸ್ಟ್ರಕ್ಚರ್ ಆಫ್ ದ ಬಿಸ್ನೆಸ್ ಏನು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ತಿಳಿಸ್ಕೊಡುತ್ತೆ. ಈ ಪ್ರೊಡಕ್ಷನಲ್ಲಿ ಏನಾಗುತ್ತೆ ಅಂದರೆ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ, ಅದನ್ನ ಹೇಗೆ ಮಾಡ್ತೀವಿ, ಅದನ್ನು ಪ್ರೊಡಕ್ಷನ್ ಅಂತ ಕರಿತಾ ಹೋಗ್ತೀವಿ. ಈಗ ಪ್ರಮೋಷನ್, ಇದನ್ನೆಲ್ಲ ಮಾಡಿರೋದನ್ನೆಲ್ಲ ಮಾರಬೇಕಲ್ಲ, ಅದಕ್ಕೆ ಒಂದು ಸ್ಟ್ರಾಟಜಿ ಅಂತ ಬರುತ್ತೆ. ಸೊ ಅದು ಈ ಪ್ರಮೋಷನ್ ಅನ್ನೋ ಸ್ಟ್ರಾಟಜೀಸ್ ಕಡೆ ಬರುತ್ತೆ. ರೈಟ್, ಪ್ಲಾನಿಂಗಿಗೆ ಬೇಕಾಗಿರೋದು ನಾವೆಲ್ಲ ಕೂತು ಹೇಗೆ ಮಾಡ್ತೀವಿ, ಏನು ಕತೆ ಅನ್ನೋದ್ರ ಬಗ್ಗೆ ನೀಟಾಗೆ ಚಾಚು ತಪ್ಪಾಗೆ ಪ್ಲಾನ್ ಆಗ್ತಾ ಹೋಗಬೇಕು. ಈ ಪ್ರೊಡಕ್ಷನಲ್ಲಿ ಮುಖ್ಯವಾಗಿ ಬರೋದೇನು, ಕಾಸ್ಟ್. ಅಂದರೆ ಇದನ್ನೆಲ್ಲ ಮಾಡೋದಕ್ಕೆ ಬೇಕಾಗಿರೋವಂಥದ್ದು ಹಣ, ಸಂಗ್ರಹಣೆ ಮತ್ತು ಖರ್ಚು ವೆಚ್ಚ. ಎಕ್ಸಾಕ್ಟ್ಲಿ. ಸೊ ಇದನ್ನ ಕಾಸ್ಟ್ ಅಂತ ಕರಿತೀವಿ. ರೈಟ್, ಇದು ಮುಖ್ಯವಾಗಿ ಬರುತ್ತೆ. ಈ ಮಾರಿರೋದನ್ನ ಆಗಲೇ ಹೇಳಿದಾಗೆ ಪ್ರಮೋಷನ್ಸಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅಂತ ಕರಿತೀವಿ. ಅದಕ್ಕೊಂದು ಪ್ಲಾನಿಂಗ್ ಅಷ್ಟೇ ಅದು. ಓಕೆ, ಅದನ್ನು ಡೆಲಿವರಿ, ಎಂಡ್ ಟು ಎಂಡ್ ಕಸ್ಟಮರ್ಗೆ ರೀಚ್ ಮಾಡೋದಕ್ಕೆ ಡೆಲಿವರಿ. ಸರ್, ಈ ಪ್ರಮೋಷನ್ ಆಗಿ ಏನು ಹೇಳಿದ್ರಲ್ಲ, ಏನದು? ಪ್ಯಾಕೇಜಿಂಗ್ ಡಿಸೈನ್. ಈ ಡಿಸೈನ್ಸ್ ಅನ್ನೋದು ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ತುಂಬ ಮುಖ್ಯ. ಅದು ಅಯ್ಯೋ ಸೊ ಸಾರಿ.
ಅಡ್ಜಸ್ಟ್ ಮಾಡಿದ್ರು ಈ ರೀತಿ ಜಾಲಿಯಾಗಿ ಕಾಲ ಕಳೆಯಕ್ಕ? ಗುರುಮೂರ್ತಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಮಾತುಗಳು ಹಿಡ್ತದಲ್ಲಿ. ಅದೇಂಗಾಯ್ತದ ಸರ್? ಈ ಮನ್ಸನ್ನ ಮನ್ಸೇ ಹಿಡ್ತದಲ್ಲಿ ಇಲ್ದೇ ಇದ್ಮೇಲೆ ಇನ್ನು ಮಾತು ಹಿಡ್ತಕ್ ಬರ್ತದ? ಮನ್ಸಲ್ಲಿರೋ ಕೊಚ್ಚೆ ಎಲ್ಲ ಮಾತಿನ ರೂಪದಲ್ಲಿ ಆಚೆ ಬರ್ತದ ಅಷ್ಟೇಯ. ಹೌದು, ನೀವೆಲ್ಲ ಮಾಡ್ತಿರೋದು ಪವಿತ್ರವಾದ ಕೆಲಸನ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಕೇಳು. ನೀನು ಇನ್ನೂ ಅಫಿಷಿಯಲ್ ಆಗಿ ನನ್ನ ಹೆಂಡ್ತಿನೇ. ಡಿವೋರ್ಸ್ ಆಗಿಲ್ಲ ಅಂದಮೇಲೂ ಬೇರೆ ಯಾರ ಜೊತೆನೋ ಬ್ಯಾರೆ ಯಾರ ಜೊತೆನೋ? ಅರುಣ್, ಮುಂಚೆ ಇವಳು ಹೀಗೆಲ್ಲ ಮಾತಾಡ್ತಿರಲಿಲ್ಲ. ಆದ್ರೆ ನೀನು ಯಾವ ಸ್ವಾರ್ಥದಿಂದ ಸಹಾಯ ಮಾಡ್ತಿದ್ಯಾ ಅನ್ನೋದು ಗೊತ್ತಿಲ್ಲೇ ಅವಳು ನಿನ್ನ ನಂಬ್ತಿದ್ದಾಳೆ. ಅದೇ ಧೈರ್ಯದಲ್ಲಿ ಅವಳು ಹೀಗೆಲ್ಲ ಮಾತಾಡ್ತಿದ್ದಾಳೆ. ಸುಬ್ಲಕ್ಷ್ಮಿ ಅವ್ರಿಗೆ ನನ್ನಿಂದ ಧೈರ್ಯ ಬರಬೇಕಾಗಿಲ್ಲ ಗುರುಮೂರ್ತಿ. ಇವ್ರಿಗೆ ಆ ಧೈರ್ಯ ಮುಂಚೆಯಿಂದನೂ ಇದೆ. ಸಾ, ಜೀವನದ ಭಯ ಇದ್ರೆ ಬದುಕು ನಡ್ಸಕ್ ಧೈರ್ಯ ಬರ್ತದಲ್ಲ ಸಾ. ನನಗ್ ಭಯ ಶುರು ಆಗಿದ್ದು ಇವರಿಂದಾನೆ. ಆ ಅರ್ಥದಲ್ಲಿ ನನ್ನ ಜೀವನ ನಡ್ಸಕ್ ಧೈರ್ಯ ಬರಕ್ಕೆ ಇವರೇ ಕಾರಣ. ಅದೆಲ್ಲ ಸರಿ, ನೀವಿಲ್ಲಿ ಬಂದಿದ್ಯಾಕೆ? ಯಾಕೆ ಇದನ್ನೆಲ್ಲ ಕೇಳೋ ಅರ್ಹತೆ ಆಗ್ಲಿ ಯೋಗ್ಯತೆ ಆಗ್ಲಿ ನಿಮಗಿಲ್ಲ. ಆದ್ರೆ ಇಷ್ಟು ದೂರ ಪಾದ ಬೆಳೆಸಿದ್ದೀರಾ ಅಂದಮೇಲೆ ಮನಸ್ಸಿನಲ್ಲಿ ಅನುಮಾನದ ಹುಳು ವಿಲ ಅಂತ ಒದ್ದಾಡ್ತಾ ಇದೆ ಅಂತ ತಾನೇ ಅರ್ಥ. ಅನುಮಾನನ? ನನಗೇನು ಅನುಮಾನ? ನಾನು ಯಾಕೆ ಅನುಮಾನ ಪಡಬೇಕು? ಯಾಕೆ ಅಂದ್ರೆ ನನ್ನ ಅರುಣ್ ಸರ್ ಮಧ್ಯೆ ಇರೋದು ಬರೀ ಸ್ನೇಹ ಅಲ್ಲ ಅನ್ನೋದು ನಿಮ್ ತಲೆಯಾಗೈತಲ್ಲ. ನನ್ನ ತಲೆಯಲ್ಲಿ ಏನೂ ಇಲ್ಲ. ನಾನಿಲ್ಲಿ ಬಂದಿದ್ದು ಆಫೀಸ್ ಹೇಗೆ ನಡೀತಿದೆ ಅಂತ ನೋಡ್ಕೊಂಡು ಹೋಗೋಕ್ಕೆ. ಅದು ಬಿಟ್ಟು ನನಗೆ ಬೇರೆ ಯಾವ ಯೋಚನೆಯೂ ಇಲ್ಲ. ನೀನು ಏನೇ ಮಾತಾಡಿದ್ರೂ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಓ, ಹಂಗಾರೆ ನನ್ನ ಅರುಣ್ ಸರ್ ಮಧ್ಯೆ ಸ್ನೇಹಕ್ಕೂ ಮೀರಿದ್ದು ಅಂತಂದ್ರು ನೀವು ತಲೆ ಕೆಡಿಸ್ಕೊಳಲ್ವೇನೋ ಅಲ್ವಾ? ನೀವೇನು ನಿಮ್ ನಾಟಕಗಳು ಏನೇನು ಅಂತ ನನಗೆ ಸಂದಾಗ ಗೊತ್ತು. ಇಲ್ಲಿ ಬಂದು ಅದ್ಯಾವುದೂ ಆಡೋ ಅವಶ್ಯಕತೆ ಇಲ್ಲ. ನಿಮ್ ನಾಟಕಗಳೆಲ್ಲ ಏನೇ ಇದ್ರು ಅದನ್ನ ಸನಿ ಅಂತ ಇಟ್ಕೊಳ್ಳಿ. ಸುಬ್ಬಿ ತಾವ ಅದೆಲ್ಲ ನಡಿಯಕ್ಕಿಲ್ಲ. ನನ್ನ ತಂಟೆಗೆ ಬರ್ದೆ ನನ್ನ ಪಾಡಿಗೆ ನನ್ನ ಸುಮ್ಕೆ ಬಿಟ್ಬಿಡಿ. ಆದ್ರೆ ಸುಬ್ಲಕ್ಷ್ಮಿ, ನಾನು ಇಲ್ಲಿಗೆ ಬಂದಿದ್ದು ಎಕ್ಸ್ಕ್ಯೂಸ್ ಮೀ.